सिद्धसद्गुरुपादाब्जं जननी जनकौ तथा तत्त्वोपदेशकर्तारं नत्वा भक्तिः पुरस्सरम् ಪರಮಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆಮಣೆದು ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ನಮಿಸಿ ಗ್ರಂಥಕರ್ತರಾದ ಶಿವದಾಸರ ಚರಣಾರವಿಂದದಲ್ಲಿ ವಂದಿಸಿ ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 16ನೇ ವರ್ಷದ ಭಗವಚ್ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಜಗದ್ಗುರು ಸಿದ್ಧಾರೂಢ ಕಥಾಮೃತ. ಆ ಕಥಾಮೃತದಲ್ಲಿ ನಾವು ಅಧ್ಯಾಯವನ್ನು ಆರಂಭ ಮಾಡುವಕ್ಕಿಂತ ಪೂರ್ವದಲ್ಲಿ ಗ್ರಂಥದ ಮಹಾತ್ಮೆಯನ್ನು ಸ್ವಲ್ಪ ಚಿಂತನೆ ಮಾಡೋಣ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಪ್ರಾಪ್ತವಾಗುವವು. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಪವಿತ್ರವಾದ ಜಗದ್ಗುರು ಸಿದ್ಧಾರೂಢರ ಚರಿತ್ರೆಯಲ್ಲಿ ಇವತ್ತು ನಾವು ಎಷ್ಟನೇ ಅಧ್ಯಾಯ ಚಿಂತನೆ ಮಾಡಬೇಕಾಗ್ಯದ? 22ನೇ ಅಧ್ಯಾಯ. 22ನೇ ಅಧ್ಯಾಯನ ಆರಂಭ ಮಾಡೋಕ್ಕಿಂತಲೂ ಪೂರ್ವದಲ್ಲಿ 4 ಚರಣಗಳನ್ನು ಇಲ್ಲಿ ನಮ್ಮ ಮುಂದೆ ಪ್ರತಿಪಾದನೆ ಮಾಡಿದಾನೆ ಶಿವದಾಸ. 4 ಚರಣಗಳ ಒಂದು ಕಂದ ಪದ್ಯದಲ್ಲಿ ಇಡೀ ಈ ಅಧ್ಯಾಯದ ಸಾರವನ್ನು ನಿರೂಪಣೆ ಮಾಡ್ತಾ ಇದ್ದಾನೆ. ಅದು ಏನು ಅಂತ ಕೇಳಿದರೆ, ನಿತ್ಯ ಶುದ್ಧನು ನಿರ್ವಿಕಾರನು ಸಗುಣ ರೂಪೆಂದೀತನು ಸತ್ಯ ಸದ್ಗುರು ಭಕ್ತ ಜನರ ದಯಾಳು ಕರುಣಾವಂತನು ಉತ್ಸವದ ಕಾಲದಲ್ಲಿ ಪೂಜೆಯ ಗೈವರಿಚ್ಛೆಯ ನಿಯುತ ಸತ್ಸಭಾಸ್ಥಾನದಲ್ಲಿ ಸದ್ಗುರು ಪ್ರಕಟವಾದನು ಒಲಿಯುತ. ವಿಶೇಷಣಗಳನ್ನು ಕೊಡ್ತಾನೆ ಜಗದ್ಗುರು ಸಿದ್ಧಾರೂಢರಿಗೆ. ಯಾವುದೋ ಒಂದು ವಸ್ತುವನ್ನು, ಯಾವುದೋ ಒಂದು ವ್ಯಕ್ತಿಯನ್ನು ನಾವು
ಹೇಳಬೇಕಾಗಿತ್ತು ಅಂತಂದ್ರೆ ವಿಶೇಷಣಗಳ ಮೂಲಕವಾಗಿ ತಿಳಿಸುವುದು ಒಂದು ಪದ್ಧತಿ ಅದ. ಆ ವಿಶೇಷಣಗಳು ಯಾವುದಾವ ಅಂತ ಕೇಳ ನಿತ್ಯ ಶುದ್ಧನು ನಿರ್ವಿಕಾರನು ಸಗುಣ ರೂಪಂದ ಈಶನು. ನಿತ್ಯ ಸಿದ್ಧನು ಅಂತಾನೆ. ನಿತ್ಯ ಸಿದ್ಧನು ಸಿದ್ಧಾರೂಢನು ಹೇಗದಾನ ಅಂತ ಕೇಳಿದರೆ ಮಾಯಾ ತತ್ವಕಾರ ರೂಪ ಪ್ರಪಂಚ ದೇಹಾದಿ ಪ್ರಪಂಚದಿಂದ ಆ ಕಲಂಕವನ್ನು ಹಚ್ಚಿಕೊಳ್ಳಲಾರದೆ ಇರುವುದರಿಂದ ನಿತ್ಯ ಶುದ್ಧನು. ಈ ಜೀವನು ಪರಮಾತ್ಮನಿಂದನೇ ಬಂದಾನ. ಪರಮಾತ್ಮನ ಸ್ವರೂಪನೇ ಅದ. ಮಮಯೇವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಭಗವಂತ ಹೇಳ್ತಾನೆ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನ. ಈ ಜೀವನು ನನ್ನ ಅಂಶನೇ ಆಗಿದ್ದಾನೆ. ಸಾಮಾನ್ಯವಾಗಿ ನೀವು ಎಲ್ಲಿದ ಬಂದ್ರಿ ಅಂತ ಕೇಳಿದರೆ ಮನೆಯಿಂದ ಬಂದಿವ್ರಿ ಅಂತ ಹೇಳ್ತೇವೆ. ಮನೆಗೆ ಬಂದಿರಲ್ಲ, ಮನೆಗೆ ಎಲ್ಲಿದ ಬಂದ್ರಿ? ಮನೆಗೆ ಎಲ್ಲಿದ ಬಂದ್ರಿ ಅಂತ ತಾಯಿ ತಂದೆಗಳ ಗರ್ಭದಿಂದ ಮನೆಗೆ ತಂದೆ ತಾಯಿ ಗರ್ಭಕ್ಕೆ ಎಲ್ಲಿಂದ ಬಂದ್ರಿ? ಅನ್ನದ ರಸವು ಏನು ವೀರ್ಯ ರಕ್ತವಾಗಿ ಅದೇನಾಗ್ಯದ ಅಂತ ಕೇಳಿದ್ರೆ ಪಿಂಡ ತಯಾರಾಗಿ ಈ ಭೂಮಿಗೆ ಬಂದಾನ ಅಂದ ಬಳಿಕ ಈ ಜೀವ ತಾಯಿ ತಂದೆಗಳ ಹತ್ತಿರ ಬರೋಕ್ಕಿಂತ ಮೊದಲು ಜ್ವಾಳದಾಗ ಗೋಧಿ ಒಳಗೆ ನಾವೆಲ್ಲ ಬಂದೀವಿ, ಗೊತ್ತಿಲ್ಲ ನಮಗೆ. ನಾವು ಮೊದಲು ಜ್ವಾಳದಾಗ ಇದ್ದೀವಿ, ಗೋಧಿ ಆಗಿದ್ದೀವಿ, ಎದ್ರಾಗ ಇದ್ದೀವಿ ಅಂತ ತಿಳ್ಕೊರಿ. ಅಂಥ ಅನ್ನವನ್ನು ತಿಂದ ಬಳಿಕ ಪಿಂಡ ತಯಾರಾಯ್ತು. ಹೌದು, ನೀನು ಧಾನ್ಯದಲ್ಲಿ ಬರೋಕ್ಕಿಂತ ಪೂರ್ವದಲ್ಲಿ ಜೀವ ಎಲ್ಲಿದ್ದ ಅಂತ ಕೇಳಿದ್ರೆ ಧಾನ್ಯ ಎಲ್ಲಿಂದ ಬರ್ತಾರೆ? ಪೃಥ್ವಿಯಿಂದ, ಭೂಮಿಯಲ್ಲಿ ಇದ್ದ. ಭೂಮಿಗೆ ಎಲ್ಲಿದ ಬಂದ ಅಂತ ಕೇಳಿದರೆ ಭೂಮಿ ಜಲದಿಂದ ಉತ್ಪತ್ತಿಯಾದ್ದರಿಂದ ಈ ಜೀವನು ಭೂಮಿಗೆ ಬರೋಕ್ಕಿಂತಲೂ ಮೊದಲು ಎಲ್ಲಿದ್ದ? ಜಲದಲ್ಲಿ ಇದ್ದ. ಜಲಕ್ಕೆ ಎಲ್ಲಿದ ಬಂದ ಅಂತ ಕೇಳಿದ್ರೆ ಜಲದ ಯಾವುದರಿಂದ ಉತ್ಪತ್ತಿ ಆಗೈತೆ? ಜಲ ಅಗ್ನಿಯಲ್ಲಿ ಇದ್ದೇವ್ರಿ. ಈಗ ಒಂದು ಸ್ವಲ್ಪ ಜಲ ಬಡಿದ್ರೆ ಓಡಿ ಹೋಗ್ತೀವಿ ನಾವು, ಹೌದಲ್ರಿ? ಈ ಜಲಕ್ಕಿಂತಲೂ ಪೂರ್ವದಲ್ಲಿ ನಾವು ಅಗ್ನಿಯೊಳಗಿದ್ದೀವಿ. ಅಗ್ನಿಗೆ ಎಲ್ಲಿದ ಬಂದ್ರಿ ಅಂತ ಕೇಳಿದರೆ ವಾಯುವಿನಿಂದ. ಯಾಕೆ? ವಾಯುವಿನಿಂದ ಅಗ್ನಿ ಉತ್ಪತ್ತಿಯಾಗಿದೆ. ವಾಯುವಿನಿಂದ ಬಂದೆಲ್ಲ. ವಾಯುವಿಗೆ ಎಲ್ಲಿದ ಬಂದಿ ಅಂತ ಕೇಳಿ ಆಕಾಶದಿಂದ. ಆಕಾಶದಿಂದ ವಾಯು ಉತ್ಪತ್ತಿ ಆಯಿತು. ಆಕಾಶಕ್ಕೆ ಎಲ್ಲಿದ ಬಂದಿ ಅಂತ ಕೇಳಿ ಮಾಯೆಯಿಂದ ಆಕಾಶಕ್ಕೆ ಬಂದಿ. ಮಾಯೆಗೆ ಎಲ್ಲಿದ ಬಂದಿ ಅಂತ ಕೇಳಿ ಪರಮಾತ್ಮನಿಂದ. ಹೌದಲ್ಲ? ಪರಮಾತ್ಮನಿಂದ ಮಾಯೆಗೆ ಬಂದ, ಮಾಯೆಯಿಂದ ಆಕಾಶಕ್ಕೆ ಬಂದ, ಆಕಾಶದಿಂದ ವಾಯುವಿಗೆ ಬಂದ, ವಾಯುವಿನಿಂದ ಅಗ್ನಿಗೆ ಬಂದ, ಅಗ್ನಿಯಿಂದ ಜಲಕ್ಕೆ ಬಂದ, ಜಲದಿಂದ ಪೃಥ್ವಿಗೆ ಬಂದ, ಪೃಥ್ವಿಯಿಂದ ತಾಯಿ ತಂದೆಯಲ್ಲಿ ಬಂದ, ಅಲ್ಲಿಂದ ಮನೆಗೆ ಬಂದ, ಮನೆಯಿಂದ ಕೀಲಿಗೆ ಬಂದ. ನೋಡ್ರಿ, ನೀ ಎಲ್ಲಿದ ಬಂದಿ? ನಾನೆಲ್ಲಿಂದ ಬಂದೆ? ನನಗೆ ದೇಹ ಬಂದ ಪರಿ ಯಾವುದು? ವಚನಕಾರರು ಸ್ವಲ್ಪ ವಿಚಾರ ಮಾಡು ಅಂತಾರೆ. ನಾನೆಲ್ಲಿಂದ ಬಂದೆ? ನನಗೆ ದೇಹ ಬಂದ ಪರಿ ಯಾವುದು? ಇನ್ನು ಮುಂದೆ ಐದುವ ಗತಿ ಯಾವುದೆಂಬ ಸುವಿಚಾರ ಹುಟ್ಟದವರಿಗೆ ಎಂದೆಂದಿಗೂ ಬಳಲಿಕೆ ಬಿಡದು. ನೀನು ಭರಿಸಿದ ಭವಂಗಳಲ್ಲಿ ಬರುತ್ತೀಹರಾಗಿ ನಾನದ ಕಂಡು ಬೆರಗಾಗುತ್ತಿತ್ತನಯ್ಯ ಅಖಂಡೇಶ್ವರ. ಎಂಥ ಮಾತು! ನಾನೆಲ್ಲಿದ ಬಂದೆ? ವಿಚಾರ ಇಲ್ಲ. ಭಗವಂತನಿಂದನೇ ಬಂದೀವಿ ನಾವು. ಆದರೂ ಕೂಡ ಗೊತ್ತಿಲ್ಲ ನಾನೆಲ್ಲಿಂದ ಬಂದೆ. ನನಗೆ ದೇಹ ಬಂದ ಪರ್ಯ. ನೀನು ಈ ದೇಹವನ್ನು ಧಾರಣ ಮಾಡೋಕ್ಕಿಂತಲೂ ಪೂರ್ವದಲ್ಲಿ ಈ ದೇಹಕ್ಕೆ ನಿನಗೆ ಎಲ್ಲರೂ ಭೇಟಿಯಾಗಿತ್ತನು? ಎಲ್ಲಿ ಭೇಟಿಯಾಗಿದ್ರು ನೀವು ಇಬ್ಬರು? ಈ ಜೀವ, ಈ ದೇಹ ಎಲ್ಲಿ ಭೇಟಿಯಾಗ್ಯಾರ? ವಿಚಾರ ಅಂದರೆ ಗಹನದ ತಮ್ಮ ಅಲ್ಲ.
ಈ ದೇಹ ಬಂದ ಪರಿ ಯಾವುದು? ಕರ್ಮ ಮಾಡಿ ಕರ್ಮದ ಬೀಜದಿಂದ ಈ ದೇಹವನ್ನು ಧಾರಣ ಮಾಡಿಕೊಂಡು ಬಂದಾನೆ. ಇನ್ನು ಮುಂದೈದು ಗತಿ ಯಾವುದೆಂಬ ಸೂಚಾರ ಹುಟ್ಟದವರಿಗೆ ಮುಂದೆ ಎಲ್ಲಿ ಹೋಗ ಮಂದಿನ ಕೇಳ್ತಿರ್ತಾರೆ, ಸಾಧು ಎಲ್ಲಿದ ಬಂದು ಎಲ್ಲಿ ಹೊಕ್ಕಿ? ಇಷ್ಟೇ ಪ್ರಶ್ನೆ ನಿನಗೆ ಮಾಡ್ಕೊಂಡಿದ್ರೆ ಚಲೋ ಆಕಿತ್ತಲ್ಲ. ನಾ ಎಲ್ಲಿದ ಬಂದೆ, ಮುಂದೆ ಎಲ್ಲಿಗೆ ಹೋಗೋದದ ಇಲ್ರಿ, ಮತ್ತು ಹೋಗೋದೈತೆ. ಹಾಂ, ಎಲ್ಲರೇ ಪ್ರವಾಸಕ್ಕೆ ಹೋಗ್ಬೇಕಾರೆ 15 ದಿವ್ಸ ಹೋಗ್ಬೇಕಾರೆ ಏನು ತಿಂಗಳು ತನಕ ವ್ಯವಸ್ಥೆ ಮಾಡ್ಕೊತೀರಲ್ಲ. 15 ದಿವಸದ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ತಿಂಗ್ಳುಗಟ್ಟಲೆ ವ್ಯವಸ್ಥೆ ಮಾಡ್ಕೋತೀರಿ. ಒಂದು ಜಾತ್ರೆ ಐತಿ, ಹೋದ್ರೆ ತಿರುಗಿ ಬರಲಂಗಿಲ್ಲ. ಅಲ್ಲಿಗೆ ಹೋಗೋದೈತಿ ಇಲ್ಲ ಗೊತ್ತೈತಿ ಅದಲ್ಲ. ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀಪ್ಪ ನೀನು? ಅಲ್ಲಿಗೆ ಹೋಗೋಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ಯಾ? ಏನು ವ್ಯವಸ್ಥೆ? ಇಕ್ಕಿದೇ ವ್ಯವಸ್ಥೆ, ಅವನದು ಆಕಿದು ಆಹಾರದ್ದು ಇದ್ರದ್ದು ಇದೇ ವ್ಯವಸ್ಥೆ ಮಾಡಿದ್ರೆ ತನ್ನ ವ್ಯವಸ್ಥೆ ಇಲ್ಲ. ಆದ್ದರಿಂದ ಇಲ್ಲಿ ಅಭಿಪ್ರಾಯ ಏನು ಅಂತ ಕೇಳಿದ್ರೆ, ಜೀವನು ಶಿವನಿಂದ ಬಂದಿದ್ದರೂ ಕೂಡ ಈ ಮಾಯಕಾರ್ಯವಾದ ದೇಹಾದಿ ಪ್ರಪಂಚದೊಡನೆ ಕೂಡಿಕೊಂಡ ತಾದಾತ್ಮ ಸಂಬಂಧ. ಶಾಸ್ತ್ರಕ್ಕೆ ಹೇಳಿ ನೀವು ಅಲ್ರಿ, ತಾದಾತ್ಮ ಸಂಬಂಧ ಆಗೋದು ತಡ ಇಲ್ಲ, ಆದರೆ ಬೇರ್ಪಡಿಸೋದು ಬಹಳ ಕಷ್ಟದೆ. ದೇಹದ ನಾನು ಅನ್ನುವುದರಿಂದ ದೇಹದ 7 ಧರ್ಮಗಳು ನಮ್ಮ ತಲೆ ಮ್ಯಾಲೆ ಹೌದಲ್ರಿ. ಮತ್ತು 7 ಧರ್ಮಗಳು: ನಾಮ, ಜಾತಿ, ವರ್ಣ, ಆಶ್ರಮ, ಪರಿಮಾಣ, ಸಂಬಂಧ, ಜನನ, ಮರಣ ಅಲ್ರಿ. ಇದು ನಾ ಅಂದ ಕೂಡಲೇ ಇವೆಲ್ಲ ನಮ್ಮಾಗ ಏನದು ನಾಮ. ಹುಟ್ಟೋಕ್ಕಿಂತ ಮೊದಲು ನಾಮ ಇತ್ತು ನಿಮಗೆ. ಕಲ್ಯ ಹುಟ್ಟಾನು ಮಲ್ಯ ಹುಟ್ಟಾನು ಅಂತ ಹಿಂಗೇನ ಇಲ್ಲ. ಗಂಡು ಹುಟ್ಟೈತಿ ಹೆಣ್ಣು ಹುಟ್ಟೈತಿ ಇಟ್ಟು ಹೇಳವ್ರು ನೀವು ಅಲ್ಲ. ಕಲ್ಯ ಮಲ್ಯ ಹೆಸರುಗುಂಟ ಹುಟ್ಟಿದವ್ರು ಯಾರೂ ಇಲ್ಲ. 12 ದಿವಸಕ್ಕೆ ಇವರೆಲ್ಲ ಕೂಡಿ ನಮಗೆ ನಾಮದ ಗುಂಟಕ್ಕೆ ಕಟ್ಟಿದ್ರಿ ಹೌದಲ್ರಿ. ಮತ್ತು ನೀವು ಹುಟ್ಟಿದಾಗ ಏನೂ ಇದ್ದಿದ್ದಿಲ್ಲ, ನಾಮದ ಗುಂಟಕ್ಕೆ ಮೊದಲು ಕಟ್ಟಿದ್ರು ನಿನ್ನ. 7 ಗೂಟಗಳು ಕಟ್ಟ್ಯಾರ. ಕಟ್ಟೋದು ಭಾಳ ಸುಲಭ, ಬಿಚ್ಚೋದು ಇಂಥ ಸ್ವಾಮಿಗಳು ಬೇಕಾದಟ್ಟು ಕೇಳ್ತಾನ, ಗೋನ್ ಹಾಕಾನ, ಮತ್ತು ಗದ್ಗೆ ಮಾಡಿ ಆರತಿ ಮಾಡ್ಕೊತಾನೆ ಕೊಡ್ತಾವೆ ಹೋಗೋದು, ಮತ್ತೇನು ಮಾಡೋಂಗಿಲ್ಲ ಅಲ್ರಿ. ಯಾವುದು ನಾಮ ಮೊದಲು ಇದ್ದಿದ್ದಿಲ್ಲ. ನಾಮ ಕಲ್ಪನಾ ಆಯ್ತು, ವ್ಯವಹಾರದ ಸಲುವಾಗಿ ಕಲ್ಪನಾ ಮಾಡಿದ್ರು. ಅದು ನಾನೇ ಅಂತ ತಿಳ್ಕೊಂಡು ನೋಡ್ರಿ ಅವ ಹೌದಲ್ರಿ. ನಾಮ ನಾನೇ ಅಂತ ತಿಳ್ಕೊಂಡ. ಕಲ್ಲಪ್ಪ ಅಂತ ಹೆಸರಿಟ್ಟಿರ್ತಾರೆ. ಕಲ್ಯ ಅಂದ್ರೆ ಕಲ್ಲು ತಗೋತಾನ್ರಿ. ನಾವೇನೋ ಮುಟ್ಟಿಲ್ಲ ಬಡದಿಲ್ಲ ಅಲ್ಲ. ಕಲ್ಯ ಅಂದ್ರೆ ಅದು ಎಷ್ಟು ಆಳವಾಗಿ ಬೇರ ಅದಲ್ಲ. ಭ್ರಾಂತಿಯ ಬೇರವ ಅಗೆದು ತೆಗೆದನು ಭ್ರಾಂತಿಯ ಬೇರವ ಅಲ್ರಿ. ನಾವು ಒಳಗೆ ಇಳಿದು ನೋಡಿ ನಮ್ಮ ಎಷ್ಟು ಆಳದೊಳಗೆ ಹುಗಿದುಕೊಂಡಿದ್ದಾವೆ. ನಾಮನ ಅಲ್ಲ. ಯಾವನೊಬ್ಬ ಸಾಹುಕಾರ ಆಳುಗಳನ್ನು ಇಟ್ಕೋತಿದ್ದ, ಹೆಸರು ಬರ್ಕೋತಿದ್ದು ಮೊದಲು. ನೀ ಯಾರು, ನಿನ್ನ ಹೆಸರೇನು, ನಿಮ್ಮ ಅಪ್ಪನ ಹೆಸರೇನು, ಅಡ್ಡ ಹೆಸರೇನು. ಅವನದೇನು ಪಗಾರ ಮಾತು ಮಾಡುವ ಪರಂತು ಬೈಯಾಕತ್ತಾವ. ಕೆಟ್ಟ ಬೇಗಳ ಬೇದ 3 ತಿಂಗಳ ಅದ್ರೊಳಗಾಗಿ ನೀನು ರೊಕ್ಕನು ಬೇಡ ಹೊಕ್ಕನಪ್ಪ ಅಂತ ಮನುಷ್ಯರ ಆಳುಗಳೆಲ್ಲ ಬಿಟ್ಟು ಹೋಗಿದ್ದು. ಒಬ್ಬ ಬಂದ, ನಾನು ನಿಮ್ಮಲ್ಲಿ ನೌಕರಿ ಮಾಡ್ತಾನು ಅಂದ. ಬಿಟ್ಟು ಹೋಗಬಾರ್ದು ಅಂದ. ಹೋಗೋದಿಲ್ರಿ ಅಂದವ. ನಿನ್ನ ಹೆಸರೇನು? ನಿನ್ನ ಹೆಸರೇನ? ಅವಂದ ಇನ್ನು ಯಾವ ಹೆಸರು ಹೇಳಬೇಕು ಅಂಥೇಳಿ ಕಲ್ಲಪ್ಪ ಮಲ್ಲಪ್ಪ ಕುರ್ಬ, ಕಲ್ಲಪ್ಪ ಮಲ್ಲಪ್ಪ ಕುರ್ಬ ಬರ್ಕೊಂಡ. ಶುರು ಆಯ್ತು ನೋಡ್ರಿ. ಕಲ್ಯ ಮಲ್ಯ ಕುರ್ಬ, ಕಲ್ಯ ಮಲ್ಯ ಕುರ್ಬ, ಬೇದ ಇವ್ ಸುಮ್ಮ ಕೆಲಸ ಮಾಡವ, ಊಟ ಮಾಡವ, ಅಲ್ಲ ಮಕ್ಕಳವ. ಕಲ್ಯ ಮಲ್ಯ ಇದನ್ನ ಅರ್ಧಕ್ಕೆ ಬಿಡಿಸ್ಬೇಕು, ರೊಕ್ಕ ಕೊಡಬಾರ್ದು ಅಂತ ಇವಂದು. ಅದು ಸುಮ್ಮ ಬೆಸ್ಟ್ ಬೇಕಾದಷ್ಟು ಬೆದರು ಕೂಡ ಹೋಗೋಣ ಕಡೆಗೆ ಪಗಾರ ಕೊಡ್ರಿ 1 ವರ್ಷ ಆತನ. ನಿನಗೆ ನಾಚಿಕೆ ಅದೈತಿಲ್ಲ ನಾವು ಸಾಹುಕಾರ ಯಾಕ್ರಿ ಅಂದವ. ಅಲ್ಲೋ ಕಲ್ಯ ಮಲ್ಯ ಕುರ್ಬ ಅಂತ ದಿನ ಬೇದೆ, ನೀನು ಸ್ವಲ್ಪ ಪೆಟ್ಟು ಹತ್ತಿಲ್ಲ. ಯಾರನ್ನಾರ ಬೇದ್ರೆ ಯಾರಿಗಾರ ಪೆಟ್ಟು ಹತ್ತೇನ್ರಿ ಅಂದವ. ಅಲ್ಲಿ
ನನ್ನ ಹೆಸರು ಅದಲ್ರಿ ಅಂದವ. ಕಲೆ ಅಲ್ಲ, ಮಲೆ ಅಲ್ಲ, ಕುರುಬಲ್ಲ ಅಲ್ರಿ. ನಾನು ಮಲ್ಲಯ್ಯ, ನಮ್ಮ ಅಪ್ಪ ಸಿದ್ದಯ್ಯ, ನಮ್ಮ ಅಡ್ಡಸರು ಹಿರೇಮಠ ಅಂದ. ಹಿಂಗೆ ಆಗಬೇಕಾಗ್ಯದ. ನಮಗೆ ಏನು ಸಂಬಂಧ ಇಲ್ಲ. ಆಕೇನು ಸ್ವಾದ್ರತ್ತಿ ಇಡ್ತಾಳಂತ್ರಿ. ಹಾಂ, ಹೆಸರಿಟ್ಟು ಹೋದ್ರೆ ಹೌದಲ್ರಿ. ಮತ್ತು ಮತ್ತು ಆಕೆ ಗುದ್ದುತ್ತಾರಂತ. ನಮ್ಮ ಗುರುವನ್ನ ಕೇಳಿ, ಆ ಹೆಣ್ಮಗಳನ್ನ ಕೇಳಿದೆ, ಹೆಸರಿಡು ಮುಂದೆ ಗುದ್ದುತ್ತಾರೆ ಯಾಕೆ? ಗುದ್ಕೊತ್ ಬಂದಾರಪ್ಪ, ಗುದ್ಕೊತ್ ಹೋಗಿ ಅಂದ್ರು. ಯಾಕೆ ಗುದ್ದುತ್ತಾರ ಆಕೆಗೂ ಗೊತ್ತಿಲ್ಲ, ಗುದ್ದಿಸ್ಕೊಳ್ಳೋಗೂ ಗೊತ್ತಿಲ್ಲ. ನಾ ಅಪ್ಗಳನ್ನ ಕೇಳಿದೆ, ಹೆಸರು ಗುದ್ದುತ್ತಾರೆ ಯಾಕ್ರಿ ಅಂದೆ. ಅವ್ರ ನಕ್ಕರು. ನೋಡು, ಹೆಸರು ಹಿಡಿಕ್ಕಿಂತ ಮೊದಲು ಒಂದು ಹಾಡ್ತಾರೆ, ಗೊತ್ತದೇನು? ಜೋ ಜೋ ಅಣ್ಣ ಜ್ಯೋತಿಯ ಕಂದ. ನೀನು ವರ್ಣನೆ ಮಾಡ್ತಾರೋ, ನೀನು ಸಾಮಾನ್ಯ ಅಲ್ಲ. ಜೋ ಜೋ ಜ್ಯೋತಿಯ ಅಂದ್ರೆ ಚಿಮಣಿ ಅಲ್ಲೋ ಮಾರಾಯ. ಸತ್ತು ಚಿತ್ತಾನಂದ ನಿತ್ಯ ಪರಿಪೂರ್ಣವಾದ ಪರಂಜ್ಯೋತಿಯ ಕಂದ ಅಂತಾರೆ. ಮತ್ತು ಅದಕ್ಕೊಂದು ನಾಮದ ಕಲ್ಪನೆ ಮಾಡ್ತಾರೆ, ಅದಕ್ಕೆ ಗುದ್ದುತ್ತಾರೆ ಅಂತಂದ್ರೆ ನಮ್ಮ ಗುರುಗಳು. ಸರಿ ಸರಿ, ಆ ನಾಮದ ಕಲ್ಪನೆ ಮಾಡೋಕೆ ಏನೋ ಕೆಟ್ಟ ಗುಗ್ರಿ ಹಾಕ್ತಾರತ್ತ, ಅನ್ನಬಾರ್ದು ಅವನ್ನೆಲ್ಲ. ಬರೇ ನಾಮದ ಕಲ್ಪನೆ ಮಾಡ್ದಕ್ಕೆ ಈ ಗುಗ್ರಿ, ನಾಮವೇ ನಾನು ಅಂದಂಗೆ ಯಾವ ಗುಗ್ರಿ ಹಾಕ್ಬೇಕು ಅವಾಗ ಅಲ್ರಿ? ನಾಮ ಜಾತಿ ಇದೊಂದು ದೊಡ್ಡ ಅಭಿಮಾನ ಜಾತಿ ಅದ ರೀ. ಎಷ್ಟು ಗದ್ದಲ, ಎಷ್ಟು ಯುದ್ಧಗಳಾಗ್ಯಾವ, ಏನೇನಾಗ್ಯಾವ ಜಾತಿ ಸಲುವಾಗಿ ಅಲ್ಲ. ಜಾತಿನಿ ಅಲ್ಲೋ ತಮ್ಮ. ಆದರೂ ಕೂಡ ಹುಟ್ಟಿದ ಕೂಡಲೇ ಲಿಂಗಾರಿ ಕಟ್ಟಬೇಕು, ಜನವರಿ ಕಟ್ಟಬೇಕು ಅವ್ರನ್ನ. ಒಟ್ಟು ಆ ಹುಡುಗನ ಕಟ್ಟು ಕೆಲಸ ಇವೆಲ್ಲನು. ಇಂಥ ಜಾತಿ ಅವ ನಾನು ಅಭಿಮಾನ ಒಳಗೆ ಸೇರ್ತು ನೋಡ್ರಿ ಅಲ್ರಿ. ಸೇರ್ತಂದರೆ ಕೋರ್ಟು ಕಚೇರಿ ಏನೆಲ್ಲ ಅದು. ನಾಮ ಜಾತಿ ವರ್ಣಗಳು ಎಷ್ಟದವು? ಯಾವ್ಯಾವು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ನೋಡ್ರಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಚಾತುರ್ವರ್ಣಂ ಮಯ ಸೃಷ್ಟ್ಯಂ ಗುಣಕರ್ಮ ವಿಭಾಗಶಃ. ಭಗವಂತನೇ ಸೃಷ್ಟಿ ಮಾಡೋಣ ಪರಂತು ಗುಣಕರ್ಮಗಳಿಂದ ವಿಭಾಗ ಮಾಡಿದ್ದಾನೆ. ನೋಡ್ರಿ, ಗುಣಕರ್ಮಗಳಿಂದ ವಿಭಾಗ ಮಾಡಿದ್ದಾನೆ. ಇವ್ರೇನು ಮಾಡ್ಯಾರ? ಬ್ರಾಹ್ಮಣನ ಮಗ ಬ್ರಾಹ್ಮಣ ಅಲ್ರಿ, ಕ್ಷತ್ರಿಯನ ಮಗ ಕ್ಷತ್ರಿಯ. ಹಂಗಿಲ್ಲ ಅದು. ಬ್ರಾಹ್ಮಣನ ಗುಣಗಳು ಇದ್ದರೆ ಅವ ಬ್ರಾಹ್ಮಣ. ಹೌದಲ್ಲ? ಗುಣಕರ್ಮ ವಿಭಾಗಶಃ. ಅವನ ಗುಣ, ಅವನ ಕರ್ಮಗಳು, ಅದರ ಮೇಲಿಂದ ವರ್ಣವನ್ನು ನಿರ್ಣಯ ಮಾಡ್ಯಾರೆ. ಪರಂತು ಅವು ಎಷ್ಟು ನಮ್ಮನ್ನು ಒಳಗೆ ಸೇರಿಸ್ಕೊಂಡವ ಅಂತ ಕೇಳಿದರೆ, ಅಯ್ಯೋ ಬ್ರಾಹ್ಮಣ ಸಾಮಾನ್ಯರ್ಯಾಕಪ್ಪ? ಜಗದ್ಗುರು ಶಂಕರಾಚಾರ್ಯರಿಗೆ ಹುಚ್ಚಿಡಿಸಿತಿದು. ನಮ್ಮಂಥವ್ರ ಪಾಡೇನು? ಕಾಶಿಯೊಳಗೆ ಜಗದ್ಗುರು ಶಂಕರಾಚಾರ್ಯರು ಸ್ನಾನ ಮಾಡಿ ಮಡಿ ಬಟ್ಟೆ ಉಟ್ಕೊಂಡು ಕೈಯಾಗ ನೀರಿನ ತಂಬಿಗೆ ಹಿಡ್ಕೊಂಡು ಹೋಗ್ತಿದ್ರತ್ತ. ಅಲ್ಲೆಲ್ಲ ಮೊದಲು ಸಂದ್ರಿದ್ದು. ಈಗ ಮೋದಿಯವ್ರು ಭಾಳ ಹಿಂಬ ಮಾಡ್ಯಾರ. ಆ ಸಂದ್ರಿದ್ದು ಅಲ್ಲ, ಅಲ್ಲಿ ಒಬ್ಬ ಬಂದ್ರೆ ಎದುರಿಗೆ ಬಂದ ಅಂದ್ರೆ ಸ್ವಲ್ಪ ವಾರ ಆಗ್ಬೇಕಾಕತಿ. ಅದಕ್ಕೆ ಅವ್ರೇನು ಮಾಡ್ತಿದ್ರು? ದೂರ ಸರಿ ದೂರ ಸರಿ ದೂರ ಸರಿ ಅಂತಿದ್ರು. ಯಾರು? ಶಂಕರಾಚಾರ್ಯ. ಕಾಶಿ ವಿಶ್ವನಾಥನಿಗೆ ಆಶ್ಚರ್ಯ ಆಯ್ತು. ನನ್ನ ಅಂಶವೇ ಆಗಿರ್ತಕ್ಕಂಥ ಶಂಕರ ಇವನಿಗೆ ಭ್ರಮ, ಜಾತಿ ಭ್ರಮ ಆಯ್ತು ಅಂದರೆ ಮಂದಿ ಭ್ರಮ ಹೆಂಗೆ ಬಿಡಿಸ್ತಾನೆ ಇವ? ಅವನು ಭ್ರಮ ಬಿಡಿಸ್ಬೇಕತ್ ಮತ್ತೆ ಅವನು ಬರ್ಬೇಕಾತ್ ನೋಡಿ. ಚಾಂಡಾಲ ದಿವಸ ಹಾಕ್ಕೊಂಡು ಎದುರಿಗೆ ಬಂದ. ಯಥಾ ಪ್ರಕಾರ ದೂರ ಸರಿ ಅಂದೇವ. ಅವಂದ ದೂರ ಸರಿ ಐತಿ. ಅದಕ್ಕೆ ಹೇಳ್ತಿಪ್ಪ ನೀನು? ಶರೀರಕ್ಕೆ ದೂರ ಸರಿ ಅಂತೀಯ, ಅದು ಜಡ ಅದ, ಸದಾಡಕ್ಕೆ ಬರೋಂಗಿಲ್ಲ. ಆತ್ಮನಿಗೆ ಸರಿ ಅಂತೀಯ, ಪರಿಪೂರ್ಣ ಅದ. ಪರಿಪೂರ್ಣವಾದ ವಸ್ತುನೂ ಸರಿದಾಡೋದಿಲ್ಲ, ಜಡವಾದ ದೇಹನೂ ಸರಿದಾಡಲ್ಲ. ಎದಕ್ಕೆ ಸರಿ ಅಂತೀಯ ಅಂದ್ಕೊಳ್ಳಿ ಗೊತ್ತಾಯ್ತು ಇದು ಬ್ಯಾರೆ ಅದ ಅಂದವು. ಸಾಷ್ಟಾಂಗ ನಮಸ್ಕಾರ ಮಾಡಿದ್ ನೋಡ್ರಿ. ಯಾವಾಗ ಜಾಗೃತ್ ಸ್ವಪ್ನ ಸುಸುಪ್ತಿಸು ಯಾ ಸ್ಫುಟತರ ಸಂವೇದಿ ಜೃಂಭತೆ ಬ್ರಹ್ಮಾದಿ ಪಿಪೀಲಿಕಾಂತ ತನುಸು ಪ್ರೋಕ್ತ ಜಗತ್ಸಾಕ್ಷಿಣಿ ಸ ಏವಹಂ ದೃಢಪ್ರಜ್ಞೇಶ್ಯಾಪ್ಚೇತ್ ಛಂಡಾಲುಸ್ತು ದ್ವಿಜಸ್ತು ಗುರುರಿತ್ತೇಶ ಮನೀಷಾ ಮಮ. ಜಾಗ್ರ ಸ್ವಪ್ನ ಸುಸುಪ್ತಿಗಳನ್ನು ಯಾವ ಅರಿವು ಪ್ರಕಾಶ ಮಾಡುತ್ತಿದೆಯೋ, ಅರ್ಥ ಆಕತ್ತಿಲ್ಲ? ಜಾಗ್ರವನ್ನು, ಸ್ವಪ್ನವನ್ನು, ಸುಸುಪ್ತಿಯನ್ನು ಪ್ರಕಾಶ ಮಾಡೋದು ಯಾವ ಅರಿವು ಐತಲ್ಲ, ಆ ಅರಿವೇ
ಇರುವೆ ಮೊದಲು ಮಾಡಿಕೊಂಡು ಚತುರ್ಮುಖ ಬ್ರಹ್ಮನ ಪರ್ಯಂತರು ಅಖಂಡೇಕ ರಸವಾಗ್ಯದ. ಅವರು ಹೆಂಗದ ರೀ? ಮೂರುವರೆ ಮದಾಗ ಐತೆ ಅರು ಹೆಂಗದ? ಅಖಂಡದ ಅದು. ಹಾಂ, ಅಖಂಡವಾಗಿರ್ತಕ್ಕಂಥ ಅರು ಐತಲ್ಲ, ಆ ಅರುವೇ ನಾನು ಅಂತ ಯಾವ ತಿಳ್ಕೊಂಡಾನ ಅವ ಚಾಂಡಾಲನೇ ಇರಲಿ ದ್ವಿಜನೇ ಇರಲಿ ನನಗೆ ಗುರು ಅಂತ ಕೈ ಮುಗಿದಾರೆ. ಅವ್ರನ್ನ ಹುಚ್ಚು ಹಿಡಿಸೈತಾನೆ. ನಾವು ಮೊದಲ ಹುಚ್ಚರು ಅಲ್ರಿ, ನಾವು ಕಂಡಾಪಟ್ಟೆ ಹಚ್ಕೊಂಡು ಕೂತಿದ್ದೀವಲ್ಲ ಅಲ್ಲ. ಅದಕ್ಕಾಗಿ ವರ್ಣ ಆಶ್ರಮಗಳು ಹೌದಲ್ರಿ. ಮತ್ತು ಆಶ್ರಮಗಳು ಯಾವ್ಯಾವು? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಇವು ವ್ಯವಹಾರಕ್ಕೆ ಅನುಕೂಲ ಆಗಲಿ ಅಂಥೇಳಿ ಮಾಡ್ಯಾರ ಹೊರತು ಅವು ನಿಜವಾಗಿಯೂ ಆ ಆತ್ಮ ಬ್ರಹ್ಮಚಾರ್ಯವೋ ಏನು ಗೃಹಸ್ಥೋ ಏನು ವಾನಪ್ರಸ್ಥೋ ಏನು ಸನ್ಯಾಸೋ ನಿಮ್ಮ ಕಡೆ ಹೆಂಗದ? ಎಷ್ಟು ಅಭಿಮಾನ ರೀ ಈ ಸಾಧುಗಳು ಸನ್ಯಾಸಿಗಳಂತೂ ಭಾಳ ಅಭಿಮಾನ ಏನ್ರಿ. ಮಗ್ಗದಾಗ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಲಿಲ್ಲ ಅಂದ್ರೆ ಹೊಟ್ಟೆ ಉರಿತೈತೆ ರೀ. ಹೊಟ್ಟೆ ಉರಿ ಅವ್ರಿಗೆ ಸನ್ಯಾಸಿ ಅಂತೀರಿ ನೀವು ಅಲ್ಲ. ಇಷ್ಟು ಅಭಿಮಾನ ಆಡೋ ಅದ್ರ ಕರ್ತವ್ಯ ಮಾಡು. ಅದೇ ಎದಕ್ಕೆ ನೀ ಸನ್ಯಾಸಿ ಆಗಿದೆ ಅದು ಕರ್ತವ್ಯ ಮಾಡು. ಈ ರೀತಿ ಈ ವರ್ಣಗಳು ಆಶ್ರಮಗಳು. ಆಮೇಲತ್ತ ಪರಿಮಾಣ. ನಾನು 3.5 ಮೊಳ ಅದ ನಿಮ್ಮ ಅಂತ ಪರಿಮಾಣ ಹೌದಲ್ರಿ. ನೀ 3.5 ಮೊಳ ಅಲ್ಲೋ ಯಪ್ಪ, ನೀನು ಅಖಂಡ ಶುದ್ಧ ಚೈತನ್ಯದೀಯ. ನಿನ್ನ ಗರ್ಭದಲ್ಲಿ ಅನಂತ ಕೋಟಿ ಬ್ರಹ್ಮಾಂಡಗಳು ಉತ್ಪತ್ತಿಯಾಗಿ ನಾಶ ಆಗಕತ್ತೇವೋ ತಿಳ್ಕೊಂಡಿಟ್ಟೆ ಅದನ್ನು ಅಲ್ಲ. ನೀನು ಅಖಂಡ ಪರಬ್ರಹ್ಮ ಸ್ವರೂಪ ಇದ್ದೀಯ. 3.5 ಮೊಳ ಇದು ಸಂಬಂಧದಿಂದ ಈ ರೀತಿ ಆಗ್ತದೆ ಏನ್ರಿ. ಪರಿಮಾಣ ಸಂಬಂಧ ಅಲ್ಲ, ಪತಿ ಪತ್ನಿ ಸಂಬಂಧ, ಪಿತಾ ಪುತ್ರ ಸಂಬಂಧ. ಇವು ಸಂಬಂಧಗಳು ಭಾಳಷ್ಟು ಭ್ರಮೆ ಆಗ್ತಾ ಇದ್ದಾವೆ. ಇವು ಪಿತಾನೂ ಅಲ್ಲ ಪುತ್ರನೂ ಅಲ್ಲ ಹೌದಲ್ಲ. ಆದ್ದರಿಂದ ಇವು 7 ಧರ್ಮಗಳನ್ನು 6 ವಿಕಾರಗಳನ್ನು ಇದ್ರಾಗ 7 ಧರ್ಮದವು 6 ವಿಕಾರಗಳು ಯಾವ್ಯಾವು? ಪೊಟ್ಟೆಯುನುಂಟೆಂಬ ಸ್ಥಿತಿಯೊಂದು, ಪುಟ್ಟುವ ಜಾಯತೆ ಎಂಬುವುದೊಂದು, ಶಿಶುರೂಪಿನ ಪರಿಣಮತೆಯದೊಂದು, ಹೊಸ ಜೌವನದ ವಿವರ್ಧತೆಯೊಂದು, ಮುಂದೆ ಅಪಕ್ಷೀಯತೆ ಮತ್ತೊಂದು, ತಪ್ಪದೆ ಕೆಡುವ ವಿನಶ್ಯತಿಯೊಂದು. ಆ ವಿನಶ್ಯತಿ ಮಾತ್ರ ಅದಕ್ಕೆ ಗ್ಯಾರಂಟಿನ ಅದು ಅಲ್ರಿ. ಆದ್ದರಿಂದ ಈ 6 ವಿಕಾರಗಳು ಈ ದೇಹ ಉತ್ಪತ್ತಿ ಆದ ಕೂಡಲೇ ನಾನಾ ಹುಟ್ಟಿದೆ, ಪಟ್ಟಳು ಉಂಟೆಂಬ ಸ್ಥಿತಿಯೊಂದು, ಪುಟ್ಟುವ ಜಾಯತಿ ಎಂಬುವುದೊಂದು. ಇವೆಲ್ಲ 6 ವಿಕಾರಗಳು 7 ಗುಣಗಳೇನಿದಾವಲ್ಲ ಅವುಗಳ ತಾದಾತ್ಮ ಸಂಬಂಧ ಉಳ್ದಾಗ್ಯಾದಾನ ಯಾವ ಪರಮಾತ್ಮ ಅಂಶಿ ರೂಪವಾದ ಜೀವ. ಅದನ್ನು ಮರಿಬೇಡ್ರಿ. ಮತ್ತು ಅದ್ರ ಸಲುವಾಗಿ ಇದೆಲ್ಲ ಕತೆ ಹೇಳಕತ್ತೀವಿ ನಾವು ಅದಲ್ಲ. ನಾವು ಯಾರದೀಪ ಅಂತ ಕೇಳಿದ್ರೆ ಸಾಕ್ಷಾತ್ ಪರಮಾತ್ಮನ ಅಂಶದವರಾಗಿದ್ದೀವಿ. ಮಮ ಅಂಶ ಜೀವಲೋಕೆ ಜೀವಭೂತ ಸನಾತನ ಅಂತ ಹೇಳಿರೋದರಿಂದ ಇಲ್ಲಿ ಆ ಸದ್ಗುರುನಾಥ ಹೆಂಗದಾನ ಅಂತ ಕೇಳಿದ್ರೆ ನಿತ್ಯ ಶುದ್ಧನು, ನಿರ್ವಿಕಾರನು, ವಿಕಾರರಹಿತನು. ಮಹಾತ್ಮರು ಯಾವಾಗಲೂ ಈ ದೇಹದ ವಿಕಾರಕ್ಕೆ ಸಂಬಂಧ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ. ತಿಳ್ಕೊಂಡ್ರೆ ಅವ್ರು ಮಹಾತ್ಮರು ಹೌದಲ್ರಿ. ಮತ್ತು ಹಂಗೆ ತಿಳ್ಕೊಂಡಿದ್ದಿದ್ದಿಲ್ಲ ಅಂದ್ರೆ ಮಹಾತ್ಮರು ಹೆಂಗೆ ಆಗ್ತಾರೆ? ಈ ದೇಹವೇ ಬೇರೆ ಅದ, ಇದ್ರ ವಿಕಾರಗಳು ನನಗೆ ಇಲ್ಲ. ನಿರ್ವಿಕಾರ ಆತ್ಮ. ನಿರ್ವಿಕಾರ ಅಂದರೆ ಏನದು? ಯಾವುದ್ರ ಸಂಬಂಧ ವಿಕಾರ ಅಂದ್ರೆ ಏನು? ಪೂರ್ವ ಪರಿತ್ಯಾಗ ಅನಿರೂಪ ಧಾರಣೆ. ಆತ್ಮ ನಿರ್ವಿಕಾರದ. ಈ ದೇಹಾದಿಗಳು ವಿಕಾರ ಆಗ್ತಾ ಇದ್ದಾವೆ ಅದಲ್ರಿ. ಆತ್ಮ ನಿರ್ವಿಕಾರದ. ಮಹಾತ್ಮರು ದೇಹದ ಧರ್ಮಗಳನ್ನು ತಮ್ಮಲ್ಲಿ ಯಾವಾಗೂ ಆರೋಪ ಮಾಡಿಕೊಂಡಿರುವುದಿಲ್ಲ. ಆದ್ದರಿಂದ ಅವರು ಮಹಾತ್ಮರು. ಅಷ್ಟಾವಕ್ರ ಮಹರ್ಷಿ ಅಂತ ಹೋಗ್ಯಾನ ಪುಣ್ಯಾತ್ಮರೇ. 8 ಡೊಂಕ್ ರೀ ಅವಾಗ ಅಲ್ರಿ. 8 ಡೊಂಕ್. ಸುಜಾತ ಅಂತಕ್ಕಂಥ ಹೆಣ್ಮಗಳು ಏನ್ರಿ, ಅವ ಛಾಂದೋಗ್ಯೋಪನಿಷತ್ತು ಯಾರು ಉಪದೇಶ ಮಾಡ್ಯಾರಪ್ಪ? ಉದ್ದಾಲಕ ಮಹರ್ಷಿ. ಶ್ವೇತಕೇತುಂದು ಒಂದ ಪರಿಚಯ ಐತೆ ನಮ್ಗೆ. ಆ ಉದ್ದಾಲಕ ಮಹರ್ಷಿಗೆ ಮಗಳು ಬಕ್ಕಿದ್ದಳು.
ಸುಜಾತ ಅಂತೇಳಿ. ಸುಜಾತನ ತಾನೇ ಆಕೆಗೆಲ್ಲ ವೇದ ಪಾಠಗಳನ್ನು ಹೇಳಿ ಹೇಳಿ ದೊಡ್ಡಕ್ಕಿನ ಮಾಡಿದ. ಇನ್ನು ಯಾರ್ಯಾರು ಕೊಡಬೇಕಲ್ಲ ಆ ಹೆಣ್ಮಗಳನ್ನ, ಯಾರಿಗೆ ಕೊಡಬೇಕು ಅಂತ ವಿಚಾರ ಮಾಡಿದ ಉದ್ದಾಲಕ. ಆವಾಗ ತನ್ನಲ್ಲೇ ಒಬ್ಬ ಅಭ್ಯಾಸ ಮಾಡ್ತಿದ್ದ ಕಹೋಳ ಅಂಥೇಳಿ. ಆ ಕಹೋಳನಿಗೆ ಕೊಟ್ಟು ಲಗ್ನ ಮಾಡಿದ. ಸುಜಾತ ಕಹೋಳನ ಮನೆಗೆ ಹೋದಳು. ಆವಾಗಿನ ಮಾತು ಏನು, ಪೂಜಾ ಪಾಠ ಮಾಡೋದು ಎಷ್ಟು ಬರುತ್ತೆ ಅಟ್ರಾಗ ಇರೋದು, ಮತ್ತೇನಿಲ್ಲ. ಮತ್ತು ಅವ್ರ ಮನ್ಯಾಗ ಹರಿವಿ ಏನ್ರಿ ಪರ್ಯಾಣ ಆವಾಗಿನ ಕಾಲದಾಗ. ಈಗ ಹೆಣ್ಣು ಕೊಡುವಾಗ ಕೇಳ್ತಾರೆ, ಟ್ರೆಜರಿ ಐತೆ ಇಲ್ಲ ಎಲ್ಲ ಕೇಳ್ತಾರೆ. ಅಭಿಪ್ರಾಯ ಏನು, ಆವಾಗಿನ ಕಾಲ ಅಷ್ಟೇ ಇತ್ತದು, ಅಷ್ಟೇ ಮಾಡ್ಕೊತ ಹೊರಟರು. ಏನಾಯಿತು ಅಂದರೆ ಗರ್ಭಿಣಿ ಆಗಿದ್ದಾಳೆ ಸುಜಾತ. ಮುಂದೆ ಕುಂತ ದಿನಾಲು ಅವ ಕಹೋಳ ಪಾಠ ಮಾಡ್ತಿದ್ದ, ವೇದಗಳನ್ನು ಪಾಠ ಮಾಡ್ತಿದ್ದ. ಆಕೆ ಗರ್ಭಿಣಿ ಇದ್ದಾಗ ಆಕೆ ಮುಂದೆ ಕೊಂಡಿರ್ತಿದ್ದಳು. ಒಂದು ದಿವಸ ನೀ ತಪ್ಪಿ ಸರಿಯಾಗಿ ಓದುವಂತ ಶಬ್ದ ಬಂತು. ತಪ್ಪಿ ಸರಿಯಾಗಿ ಓದುವಂತ ಮತ್ತೆ ಹಿಂದೆ ಮುಂದೆ ನೋಡಿದ್ರೆ ಯಾರು ಕಾಣಿಸಲಿಲ್ಲ. ಮಾತು ಓದಿದ, ಮತ್ತೆ ತಪ್ಪಿದ. ನೀ ತಪ್ಪಿ ಸರಿಯಾಗಿ ಓದು. 2-3 ಸಲ ಹಿಂಗೆ ತಪ್ಪಿ ಸರಿಯಾಗಿ ಓದು ಅಂದ್ಕೂಲ ಯಾರ, ನಾನೇ ನಿನ್ನ ಮಗ ಅಂದವ. ಎಲ್ಲಿದ್ದಾನ? ನಮ್ಮ ಭಾರತ ದೇಶದಾಗ ಎಂತಿಂಥ ಮಹಾತ್ಮರ ಹೋಗ್ಯಾರಪ್ಪ. ಅಲ್ಲ, ನಾನೇ ನಿನ್ನ ಮಗ ಅಂದ. ಅಲ್ಲೋ ಅವನು ಅಂದವ. ಅಲ್ಲೋ ಏನೋ ಚೋಟದೀವಿ, ಹೊರಗೆ ಸಹಿತ ಬಂದಿಲ್ಲ. ಎಷ್ಟು ವಿದ್ಯಾ ಗರ್ಭವು ನಿನಗ ಅಂದವ. ನೀ ತಪ್ಪೇದೆ ಅಂತ ಹೇಳಕತ್ತೀನಿ, ಇದ್ರಾಗೇನು ಗರ್ಭದ ಅಂದವ. ಅಲ್ಲ, ನನಗೆ ಬುದ್ಧಿ ಹೇಳ್ತೀಯ, ಅಪ್ಪಗೆ ಬುದ್ಧಿ ಹೇಳ್ತೀಯ? ನಿನ್ನ ಶರೀರ 8 ಡೊಂಕ್ ಆಗಲಿ ಅಂತ ಶಾಪ ಕೊಟ್ಟ ಮಗನಿಗೆ ತಂದೆ. ಸಿಟ್ಟು ಒಂದೇ ಕೆಲಸ ಮಾಡಂಗಿಲ್ರಿ. ಅಲ್ರಿ, ಏನೇನು ಮಾಡ್ತೈತಿ ಒಂದು ಗಳಿಗೆ ಹಾದು ಹೋಗತ್ತೆ, ಖರೆ ಎಂಥ ಆಘಾತ ಮಾಡ್ತದೆ. ಆವಾಗ ಅವೇನಂದು ಹೊಟ್ಯಾಗ ಡೊಂಕ್ ಆದರೆ ಶರೀರ ಆಗ್ತದೆ, ನನಗೇನು ಧಾಡಿ ಅಂದವ. ಬಾ 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 ಕಬ್ಬು ಡೊಂಕ ಆದರೆ ಏನು ನಿಷ್ಠೆ, ಆತ್ಮನಿಷ್ಠೆ ಅನ್ನುವಂಥದ್ದು ಇನ್ನೂ ಹೊಟ್ಟೆಗಿರುವಾಗನ ದೇಹ ಬೇರೆ ನಾನು ಬೇರೆ ಅಂತಕ್ಕಂಥ ರೀತಿಯೊಳಗೆ ಆ ಪುಣ್ಯಾತ್ಮ ಬೆಳೆದಾನೆ. ಮುಂದೇನೋ ಡೆಲಿವರಿ ಸಂಬಂಧ. ಆವಾಗ ಆಕೆ ಹೇಳಿದಳು, ನೋಡಿರಿ ನಾವು ಇಬ್ಬರೇ ಇದ್ದೀವಿ, ಇನ್ನು 3ನೇ ಒಬ್ಬ ಬರ್ತಾನೆ, ಮತ್ತು ಏನಾರು ದುಡ್ಡಿನ ವ್ಯವಸ್ಥೆ ಮಾಡಿರಿ ಅಂದಕ್ಕೆ. ನಾವಿದ್ದು ಇಬ್ಬರೇ ಇದ್ದು ಹೆಂಗಾರ ನಡೀತು, ನೋಡ್ದ ಬರ್ತಾನೆ ಏನಾರು ಮಾಡೋದು, ಏನು ಮಾಡಬೇಕು ವಿಚಾರ ಮಾಡ್ದ. ಆವಾಗ ಜನಕರಾಜನ ಆಸ್ಥಾನದೊಳಗೆ ಒಬ್ಬ ಬಂದಿ ಅಂತಿದ್ದ. ಅವನು ಕೂಡ ವಾದ ಮಾಡಿ ಜಯಿಸಿದ್ರೆ ಸಾಕಷ್ಟು ಬೆಳ್ಳಿ ಬಂಗಾರ ಮೂತ್ತರತ್ನ ಕೊಡ್ತಿದ್ದ. ಈ ಸುದ್ದಿ ಕೇಳಿ ನೀವು ಕಹೋಳ ವಾದ ಜನಕನ ಆಸ್ಥಾನಕ್ಕೆ ಆ ಬಂದಿ ಎಲ್ದಾನ ಅವನು ಕೂಡ ವಾದ ಮಾಡ್ತಾನೆ. ಮಾಡ್ರಿ, ಬಂದಿ ಬಂದ ವಾದ ಮಾಡಿದ. ಏನಾಯ್ತು, ಬಂದಿ ಗೆದ್ದ, ಕಹೋಳ ಸೋತ. ಸೋತವರು ಸಮುದ್ರದಾಗ ಮುಳುಗಿಸೋದು ಅವನ ಪದ್ಧತಿ ಇತ್ತು. ಕಹೋಳನ ಹೋದು ಸಮುದ್ರದಾಗ ಮುಳುಗಿಸ್ಬಿಟ್ರೆ ಮತ್ತೇನದು. ಈಕೆ ಗೊತ್ತಾತು, ಇನ್ನೂ ಬರಂಗಿಲ್ಲ. ಆವಾಗ ತವ್ರ ಮನೆ ಐತಿಲ್ಲ ಮತ್ತೇನು, ಡಿಲೆವರಿಗೆ ತವ್ರ ಮನೆಗೆ ಹೋದಳು. ಅಲ್ಲೇ ಗಂಡು ಮಗುವಿಗೆ ಜನ್ಮ ನೀಡಿದಳು. 8 ಡೊಂಕ್ ಇತ್ತು ಹುಡುಗನಿಗೆ. 8 ಡೊಂಕದ ಮಗ ಹುಟ್ಟಿದ ಕೂಡಲೇ ಅವನಿಗೆ ಇನ್ನೊಬ್ಬ ಮಗ ಇದ್ದಲ್ಲ, ಯಾರಿಗೆ, ಆ ಉದ್ದಾಲಕನಿಗೆ, ಶ್ವೇತಕೇತು, ಅವನ ಜೊತೆಗೆ ಆಟ ಆಡಕತ್ತಿದ. ಆಟ 7-8 ವರ್ಷದವ ಆದ ಬಳಿಕ ಅವ ಶ್ವೇತಕೇತು ನಮ್ಮ ಅಪ್ಪಂತೆ ಹೋಗ್ಕಣಂತ ಹೋದ. ಇವು ಬಂದ ಅವನ ಕೇಳಿ ನಮ್ಮಪ್ಪ ಹೇಳಿದಾನು ಅಂತ. ಕಣ್ಣಾದ ನೀರು ಅಳಾಕತ್ತಿಳ, ಅದನ್ನು ಕೇಳಿಬೇಡತಮ್ಮ, ಇಲ್ಲ ಮತ್ತು ನಮ್ಮಪ್ಪ ಎಲೆದಾನ. ಅನಿವಾರ್ಯವಾಗಿ ಆ ಹುಡುಗ ಭಾಳ ಹಠ ಮಾಡಿದ ಕೂಡಲೇ ನಿಮ್ಮಪ್ಪ ಸೋತಾನ, ಜನಕರಾಜನ ಆಸ್ಥಾನ ಸೋತಾನ, ಸಮುದ್ರ ಮುಳುಗಿಸದ. ಯಾವವ ವಾದಿವ ಎಲ್ಲಿಗೆ, ಜನಕರಾಜನ ಆಸ್ಥಾನಕ್ಕೆ ಹೋದ. ದಾರ್ಯಾಗ ಬಿಡುವಲ್ರಿ ಅವರು ದ್ವಾರಪಾಲಕರು, ಬಿಡಂಗಿಲ್ಲ. ಯಾಕೆ ಅಂದವ, ಸಣ್ಣವ್ರಿಗೆ ಒಳಗೆ ಪ್ರವೇಶ ಇಲ್ಲ, ನೀವು ಸಣ್ಣವ್ರ ಯಾರಿಗೆತ್ತೀರಿ ದೊಡ್ಡವ್ರ ಯಾರಿಗೆತ್ತೀರಿ ಅಂದವ. ಅವು ಹೊಂತ್ರ ಮರಿ ಅವ್ನು ನೋಡಿದಪ್ಪ, ನಮಗೂ ಗೊತ್ತಿಲ್ಲ, ಒಳಗೆ ಹೋಗಿ ಮರೆ ಅಂದವ. ಒಳಗೆ ಹೋದ, ಕುರ್ಚಿ ಮ್ಯಾಗ ಕೊಂಡ್ರಾಕ ಹೋದ, ಕೊಳ್ಳಂತ ನಕ್ಕರ ಬಿದ್ದಲ್ಲ. 8 ಡೊಂಕ್ ಅಲ್ರಿ, ಪಂಡಿತರೆಲ್ಲ ನಕ್ಕ ಕೂಡಲೇ ಎದ್ದ. ಇವು ನಗಾಕತ್ತಿದ,
ಜನಕ ರಾಜ ಯಾಕೆ ನಗ್ತೀರಿ ಅಂದ. ಇವರೆಲ್ಲ ಯಾಕೆ ನಕ್ಕರು? ನಿನ್ನ ಶರೀರ ನೋಡಿ ನಕ್ಕಾರಪ್ಪ. ಶರೀರ ನೋಡಿ ನಗ್ತಾರ ಅಂದ್ಬಳಕ ಸಮಗಾರ ಅದಾರಲ್ಲ ಇಲ್ಲಿ ಎಲ್ಲರೂ ಒಂದವ ದೊಡ್ಡ ಪಂಡಿತರದ ತಿಳ್ಕೊಂಡಿದ್ದೆ. ನಿನ್ನ ಆಸ್ತಿಯಾಗ ಸಮಗಾರನ ಕೊಡಿಸ್ಬೋದಲ್ಲ. ಕೈ ಮುಗಿದು ನೋಡ್ರಿ ಜನಕ, ತಾವು ಯಾರು, ಯಾಕೆ ಬಂದಿರಿ? ಆ ಬಂದಿ ಇರ್ತದ ಅಂತ ಕರೆಸ ಅವ್ನು ಕೂಡ ವಾದ ಮಾಡೋದೇನು. ಬಂದಿ ಕೂಡ ವಾದ 21 ದಿವಸ ವಾದ ಮಾಡಿ ಬಂದಿನ ಸೋಲಿಸಿದ. ಅಷ್ಟಾವಕ್ರ ಗೆದ್ದ. ಹೇಳ ಇವನು ಒಯ್ದ ಸಮುದ್ರ ಮುಳುಗಿಸ್, ನಮ್ಮ ಅಪ್ಪನ ಮುಗಿಸ್ಯಾವ ನೀವು ಮುಳುಗಿಸ್ರ ಅಂದ ಕೂಡಲೇ ಅವನ ಕೈ ಮುಗಿದು ಹೇಳ, ಬಂದಿ ನಾನು ಬ್ರಹ್ಮಲೋಕದಿಂದ ಬಂದೀನಿ. ಯಾಕೆ ಬಂದೀನಿ ಅಂದ್ರೆ ಅಲ್ಲೊಂದು ಯಜ್ಞ ಮಾಡೋದದ, ಋತ್ವಿಜರು ಬೇಕಾಗ್ಯಾರ, ಇವ್ರನ್ನ ತೊಗೊಂಡು ಯಾವ ಬ್ರಹ್ಮಲೋಕಕ್ಕೆ ಹೋಗಿ ಕಳ್ಸೇನಿ. ಈಗ ನಿಮ್ಮ ಅಪ್ಪನ ಕರ್ಕೊಂಬರ್ತೀನಿ ಅಂತ ಹೋಗಿ ಸಮುದ್ರ ಹೋಗಿ ಕರ್ಕೊಂಡು ಬಂದ. ಎಷ್ಟು ನಮ್ಮ ಗಾಢವಾಗಿರ್ತಕ್ಕಂಥ ನಮ್ಮ ಭಾರತದ ಮುನಿಗಳು ಋಷಿಗಳದಾರ ನೋಡ್ರಿ. ಅಲ್ಲ ಅಭಿಪ್ರಾಯ ಏನು ಅಂತ್ಕರ, ಈ ದೇಹದ ಧರ್ಮಗಳನ್ನು ತಾನು ಹಚ್ಚಿಕೊಳ್ಳಲಾರದೆ ಇರುವುದ್ರ ನಿರ್ವಿಕಾರನು. ಮಹಾತ್ಮರು ನಿರ್ವಿಕಾರ ಇರ್ತಾರೆ ಅಲ್ರಿ. ಮಹಾತ್ಮರು ಯಾಕೆ ನಿರ್ವಿಕಾರಕ್ಕೆ ದಿನಾಲೂ ಅದ್ರ ಚಿಂತನೆ ಮಾಡ್ತಾರೆ. ಇದು ನಾನು ಅಲ್ಲ, ಇದು ನಾನು ಅಲ್ಲ. ವಿಜಾಪುರ ಷಣ್ಮುಖ ಮಾಡಿದಾಗ ಒಬ್ಬರ 60-70 ವಯಸ್ಸಿನ ಹಿರಿಯರು ಬರ್ತಿದ್ರು. ಶಾಸ್ತ್ರ ಭಾಷ ಕೇಳವ, ಸುಮ್ಮನೆ ಬಂದು ಹಿಂಗೆ ಕುಂಡಿರ್ತಿದ್ದವ. ಕೂತು ಒಂದು ದಿವ್ಸ ನೋಡ್ರಿ, 2 ದಿವಸ 4-8 ದಿವಸ ಆದ್ರೂ ಬರವ, ಸುಮ್ಮನೆ ಕೂತು ಬೆಳವ. ಅಲ್ಲಿ ಓಡಾಡೋ ಹುಡುಗರು, ಅಜ್ಜಾರು ಯಾಕೆ ಸುಮ್ಮ ಕೂತಿರಲ್ಲ? ಸುಮ್ಮ ಕೂತಿಲ್ಲ. ಮತ್ತೇನು ಮಾಡಕತ್ತೀರಿ? ನೋಡಾಕತ್ತೀನಿ ಅಂದವ. ಎಷ್ಟು ಮಜಾ ಅದ ರೀ, ನೋಡಾಕತ್ತೀರಿ. ಏನು ನೋಡ್ತೀರಿ? ಆ ಮನಸ್ಸನ್ನು ನೋಡಾಕತ್ತೀನಿ ನಾನು. ಮನಸ್ಸನ್ನು ನೋಡಮ್ಮ, ಮನಸ್ಸಿಗೆ ಸಾಕ್ಷಿಯಾಗಿರ್ಲಕ್ಕೆ ಸಾಧ್ಯದ. ಇದಕ್ಕೇನಂತಾರ? ಸಾಕ್ಷಿಯ ಅನುಸಂಧಾನ ಅಂತ. ಹೌದಲ್ರಿ? ಮತ್ತೆ ನೀವು ನೋಡ್ರಿ, ಕೂಡಬೇಡ್ರಿ. ನಾವು ನೋಡಕ್ಕೆ ಹೋಗೋದ್ರಲ್ಲಿ ಕೂಡ್ತೀವಲ್ಲ, ಕೂಡಿಕೊಂಡು ನಮ್ಗೆ ಹಣೆ ಬಾರ ಹಿಂಗಾಗ್ಯದಲ್ಲ. ಆದ್ದರಿಂದ ನಿರ್ವಿಕಾರನು. ಮತ್ತೇನದ ಅಂತ ಕೇಳ, ಸಗುಣ ರೂಪದಿಂದ ಈ ಪರಮಾತ್ಮನೇ ಸಿದ್ಧಾರ್ಥ ಸಗುಣ ರೂಪದಿಂದ ಬಂದಾನ. ಅಂಥವನ್ನ ಏನು ಮಾಡ್ಯಾರ? ಭಕ್ತರನ್ನ ರಕ್ಷಣೆ ಮಾಡ್ತಾನ ಅಂತ ಹೇಳಿಕೊಂಡು ಬಂದ. ಈಗ ಆ ಪುರಾಣದ ವಿಚಾರಕ್ಕೆ ಬರೋಣ. ಆ ಪುರಾಣದೊಳಗೆ ಏನು ನಡೀತದ ಅಂತ ಕೇಳಿದರೆ, ಸಿದ್ಧಾರೂಢ ಸ್ವಾಮಿಗಳು ಸಿದ್ಧಾಶ್ರಮದಲ್ಲಿರ್ತಿರುವಾಗ ಶಿವರಾತ್ರಿ ಇತ್ಯಾದಿ ಉತ್ಸವಗಳಿಗೆ ಅನ್ಯ ಗ್ರಾಮದಿಂದ ಬಹಳಷ್ಟು ಭಕ್ತ ಜನ ಬರ್ತಾ ಇದ್ದರು. ಉತ್ಸವವಾದ ನಂತರ ಅವರು ತಿರುಗಿ ತಮ್ಮ ಮನೆಗೆ ಹೋಗ್ತಾ ಇದ್ದರು. ಹೋಗುವಾಗ ಏನು ಮಾಡ್ತಿದ್ರು ಅಂತ ಕೇಳಿದ್ರೆ, ಆ ಉತ್ಸಾಹವನ್ನು ನೋಡಿ ತಮ್ಮ ಗ್ರಾಮಕ್ಕೂ ಕೂಡ ಈ ಸಿದ್ಧಾರೂಢನ ಕರ್ಕೊಂಡು ಹೋಗಿ ಏನು ಮಾಡಬೇಕು? ಇದೇ ರೀತಿಯಾಗಿ ಮಂಟಪ ಕಟ್ಟಿ ಅವ್ರು ಕೂಡಿಸಿ ಉತ್ಸವವನ್ನು ಮಾಡಬೇಕು ಅಂತ ವಿಚಾರ ಮಾಡಿದರು. ಮುರ್ಕಿಭಾವಿ ಅಂತಕ್ಕಂಥ ಗ್ರಾಮದ ಭಕ್ತರು ಅವ್ರು ಬಂದು ಸಿದ್ಧಾರೂಢರನ್ನು ಕೇಳ್ತಾರಪ್ಪ, ನಾವು ನಿಮ್ಮನ್ನು ಕರ್ಕೊಂಡು ಹೋಗಿ ನಮ್ಮ ಊರನ್ನು ಕೂಡ ಮಂಟಪ ಕಟ್ಟಿ ನಿಮ್ಮ ಪೂಜೆ ಮಾಡಬೇಕು ಅಂಥೇಳಿ, ಉತ್ಸವ ಮಾಡಬೇಕು ಅಂಥೇಳಿ ನಾವೆಲ್ಲ ವಿಚಾರ ಮಾಡಿದ್ವಿ, ದಯವಿಟ್ಟು ತಾವು ಬರಬೇಕು ಅಂತ ಕೇಳಿದಾಗ ಸಿದ್ಧಾರೂಢ ಅಂತಾರೆ, ನೋಡಪ್ಪ ತಮ್ಮ ಕೇಳಿರೆಯ ಭಕ್ತ ಜನರ, ನಾವು ಹುಬ್ಬಳ್ಳಿಯನ್ನು ಬಿಟ್ಟು ಬರುವುದಿಲ್ಲ. ಯಾಕಂದ್ರೆ ಇಲ್ಲಿ ನಿತ್ಯದಲ್ಲಿಯೂ ದರ್ಶನಕ್ಕೋಸ್ಕರವಾಗಿ ಬರುವಂಥ ಭಕ್ತರಿಗೆ ನಿರಾಶೆ ಆಗ್ತದೆ. ದಿವಸ 100-1000 ಜನ ಬರ್ತಾರೆ ತಮ್ಮ ದರ್ಶನಕ್ಕೆ. ನಾನು ಬಿಟ್ಟು ಈ ಹುಬ್ಬಳ್ಳಿ ಬಿಟ್ಟು ಹೋದ್ನಂದ್ರೆ ಅವರಿಗೆಲ್ಲ ನಿರಾಶೆ ಆಗ್ತದೆ. ಆದ್ದರಿಂದ ನಾನು ಬರೋದು ಆಗುವುದಿಲ್ಲ. ನೀವು ಅನ್ನೋದಕ್ಕೆ ಭಕ್ತ ಜನರುಗಳ ನಾವು ಹುಬ್ಬಳ್ಳಿಯನ್ನು ಬಿಟ್ಟು ಬರೋದಿಲ್ಲ. ಯಾಕಂದರೆ ಇಲ್ಲಿ ನಿತ್ಯದಲ್ಲಿ ದರ್ಶನಕ್ಕೋಸ್ಕರವಾಗಿ ಭಕ್ತರು ಬರ್ತಾರಲ್ಲ, ಅವ್ರ ನಿರಾಶೆ ಆಗ್ತದೆ. ನೀವು ಎಲ್ಲೆಲ್ಲಿ ಭಜನೆ, ಬ್ರಹ್ಮ ಜಿಜ್ಞಾಸ, ವೇದಾಂತ ಶ್ರವಣ ಮುಂತಾದ ನಡೆಸ್ತೀರೋ ಅಲ್ಲಲ್ಲಿ ಸದ್ಗುರು ನಿಶ್ಚಯವಾಗಿ ಇರುತ್ತಾನೆ. ಇದನ್ನು ಏನು ದೃಢವಾಗಿ ನಂಬರಿ ಅಲ್ರಿ. ಇದನ್ನು ದೃಢವಾಗಿ ನಂಬಿಕೆ ಅನ್ನೋದೊಂದು ದೊಡ್ಡ ಸಾಧನೆ ಅದು. ಅದು ಅಘಟಿತವಾದ ಘಟನೆಗಳನ್ನು ಮಾಡ್ತದೆ ನಂಬಿಕೆ. ಕುರಿಯ ಹಿಕ್ಕಿಯೊಳಗೆ ಪರಮಾತ್ಮನ ಕಂಡದ್ದು ನಂಬಿಕೆ ಹೌದಲ್ರಿ. ಯಾವ ವಿಜ್ಞಾನಿ ಕೇಳಿದತ್ತ ಕುರಿ ಹಿಕ್ಕಿಯಾಗ ದೇವ್ರನ್ನ ಕಂಡ ಅಂಥೇಳಿ ಕುರಿ ಹಿಕ್ಕಿ ತಂದು ಅದನ್ನ ಒಡೆದೊಡ್ದು ನೋಡಕತ್ತಿದ್ದಂತ. ಅದು ಭಾವದ ನಂಬಿಕೆ ಅನ್ನೋದೊಂದು ಭಾವದ. ಅದು ಎಂತೆಂಥರು ಮಾಡ್ತದೆ. ನಂಬೆಲೆ ಮನುಷ್ಯ
ಹಂಬಲಿಸಿದ್ರು ಬರಿದೆ ನಂಬಿಕೆಯ ಕಾರಣವು ಸಾಂಬನೊಲಿಯುವುದಕ್ಕೆ. ಬಾ 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 ಅಂತ ಎಷ್ಟು ದೃಷ್ಟಾಂತಗಳು ಕೊಟ್ಟಾರ ಅವ್ರು ಅಲ್ಲ. ಎಷ್ಟು ಮಂದಿ ಆ ನಂಬಿಕೆಯನ್ನು ಮಡೆದು ಏನು ಮಾಡ್ಯಾರ ಅಂತ ಉದ್ಧಾರ ಆಗಿದ್ದಾರೆ ನಂಬಿಕೆಯಿಂದನ. ಸಿಟ್ಟಿನೆಂ ಗುರು ತನ್ನ ನೆಟ್ಟ ಶಿಲಿಯಂ ಗುರು ಕೊಟ್ಟ ಲಿಂಗವಿದೆಂದು ಪೂಜಿಸಲ್ಕೆ. ಮಹಾರಾಷ್ಟ್ರದಾಗ ಒಬ್ಬ ಗುರುಲಿಂಗ ಪೆದ್ದಿ ಅಂತವ ಗುರುಗಳ ಹಂತಕ್ಕೆ ಹೋಗಿ ಅವ ತುಡುಗು ಮಾಡವ. ತುಡುಗು ಮಾಡಕ್ಕಂತ ಒಬ್ಬರು ಮಾಳಿಗೆ ಮ್ಯಾಗ ಹೋಗ್ಯಾನ. ಅಲ್ಲಿ ಕಿಂಡಿ ಒಳಗೆ ಉಪದೇಶ ಕೊಡು ವ್ಯವಸ್ಥೆ ನಡೆದಿತ್ತು. ಶಿಷ್ಯರಿಗೆ ಗುರುಗಳು ಉಪದೇಶ ಕೊಡ್ತಿದ್ರು, ದೀಕ್ಷಾ ಕೊಡ್ತಿದ್ರು. ಅಲ್ಲಿ ಇಲ್ಲಿ ಆ ಪತ್ರಿ ಪುಷ್ಪ ಆ ದೀಪ ಅವೆಲ್ಲ ನೋಡಿ ಅವನ ಮನಸ್ಸು ಪರಿವರ್ತನ. ನಾನು ಈ ಗುರುಗಳಿಂದ ದೀಕ್ಷಾ ತಗೋಬೇಕು. ಮುಂಜಾನೆ ಎದ್ದು ಕೂಡಲೇ ಏನು ಮಾಡ್ತೀನಿ, ನಶಿಕ್ನಾಗ ಎದ್ದು ಒಂದು ಕಟ್ಟಿ ಹೊರಿ ಆ ಗುರುಗಳು ಮನೆ ಮುಂದೆ ಒಗಿತಿದ್ದ. ಎಷ್ಟೋ ದಿವಸ ಹೋಗದ. ಗುರುಗಳು ಯಾರು ಒಗಿತಾರೋ ಗೊತ್ತಾಗಲಿಲ್ಲ. ಒಂದು ದಿವಸ ಹಿಡಿದ್ರು ಅವನು. ಯಾಕೆ ಗೊತ್ತಮ್ಮ, ಯಾಕೆ ಒಗಿತೀನಿ ನನ್ನ ಕಟ್ಟಿಗೆ, ನನಗೆ ದೀಕ್ಷಾ ಕೊಡ್ರಿ ಅಂದ. ಏನು ಮಾಡ್ತೀನಿ, ಕಳ್ತನ ಮಾಡ್ತೀನಿ. ಏನೋ ಕಳ್ಳನಿಗೇನೋ ದೀಕ್ಷಾ ಹೋಗ ಸಿಟ್ಟು ಬೈದ್ರಿ. ಮತ್ತೊಬ್ಬರ ಮತ್ತು ದೀಕ್ಷಾ ಕೊಡ್ರಿ, ಮತ್ತೊಬ್ಬರ ಮತ್ತು ದೀಕ್ಷಾ ಕೊಡ್ರಿ, ಎಲ್ಲಿ ಹೋಗಾರ ಇಲ್ಲಿ ಹೋಗಿ ಬೇನತ್ತಾವ ದೀಕ್ಷಾ ಕೊಡ್ರಿ. ಸಿಟ್ಟು ಬಂತ್ರಿ. ಅವನು ಕಲ್ಲು ಬಿದ್ದಿತ್ತು. ಆ ಕಲ್ಲು ತೊಗೊಂಡು ಒಗೆದು ಘೇ ದಗಡಿ ಜಾ ಅಂತ ಮರಾಠಿ ಅದು. ಘೇ ದಗಡಿ ಜಾ ಕಲ್ಲು ತೊಗೊಂಡು ಹೋಗು ಅಂತ. ಅವ ಏನು ತಿಳ್ಕೊಂಡ್ರಿ, ಆ ಘೇ ದಗಡಿ ಜಾ ಅದು ಮಂತ್ರ, ಆ ಕಲ್ಲೇನೋ ಅದು ಲಿಂಗ. ನಂಬಿಕೆ ಬಗ್ಗೆ ಹೇಳಕತ್ತೇನೆ, ಮತ್ತೇನಿಲ್ಲ ಅಲ್ಲ. ಅದನ್ನು ತಂದು ಜಗಲಿ ಮ್ಯಾಗಿಟ್ಟ ಪೂಜೆ ಮಾಡಕ್ಕೆ ಹತ್ತಿದ. ಅದು ಮುಂದೆ ಕೂತ ಪೂಜೆ ಮಾಡಿ ಘೇ ದಗಡಿ ಜಾ ಘೇ ದಗಡಿ ಜಾ ಘೇ ದಗಡಿ ಜಾ ಹಂಗಾರೆ ಅದನ್ನು ಮಂತ್ರ ಸಿದ್ಧಿ ಆಗಿರ್ಬೇಕು ಅವನ ಪುಣ್ಯಾತ್ಮನಿಗೆ. ಆ ಸಮಯದೊಳಗೆ ಆ ದೇಶದ ರಾಜ ಒಂದು ಬಾವಿ ಕಡಿಸ್ತಿದ್ದಂತ. ಅಲ್ಲಿ ಒಂದು ದೊಡ್ಡ ಬಂಡಿಗಲ್ಲು ಹತ್ತಿತ್ತು. ಆ ಕಲ್ಲು ತೆಗಿಲಾಕೆ ಯಾರಿಂದನೂ ಆಗಲಿಲ್ಲ. ಆವಾಗ ಅವ್ರ ಗುರುಗಳು ಏನಿದ್ರಲ್ಲ, ಆ ಗುರುಗಳಂತಕ್ಕೆ ಬಂದ ಮಹಾರಾಜರು ನೋಡ್ರಿ ಹಿಂಗಾಗಿ ನಮ್ಮ ಪರಿಸ್ಥಿತಿ, ನಿಮ್ದು ಏನಾರ ಏನು ಶಕ್ತಿ ಇರ್ತಾವೆ ಅದೊಂದು ಕಲ್ಲು ಒಡೆದು ನಮಗೆ ನೀರು ಬರೋ ಹಂಗೆ ಮಾಡಿರಿ. ಅವ ಇವ್ ಗೇದಗಡಿಸ ಕೂತಿದ್ದು ಗುರುಗಳ ಮುಂದೆ. ಅದು ಒಟ್ಟು ಹೊಡಿವಲ್ದನ ಅಂದವ. ಹೊಡಿವಲ್ದ್ರಿ ಅಂತ. ಗುರುಗಳ ನೀವು ಅಪ್ಪನೇ ಮಾಡ್ರಿ, ನಾ ಅದನ್ನ ಹೊಡಿಸ್ತೀನಿ ಅಂತ. ಹೊಡಿ ಹೊಡ ಅಂತ. ಹೋಗಪ್ಪ ವಾದ ತಂದದನ್ನು ತಮ್ಮ ಲಿಂಗ ಗುಂಡ್ಗಲ್ರಿ ಅದನ್ನೇನು ಮಾಡಿದ ಅಂತ ಕೇರ ಗೇ ದಗಡ್ ಜಾ ಅಂತ ಕೂಡಲೇ ಅದು ಹೋತು, ಕಲ್ಲು ಹೊಡಿತು, ಮತ್ತೆ ಇವನ ಕೈಯಾಗ ಬಂದು ಕುಯ್ತು. ಆವಾಗ ಅವರೆಲ್ಲ ಇವ ದೊಡ್ಡ ಮಹಾತ್ಮ ಅದಾನೆ. ಭಾಳಷ್ಟು ಏನು ಮಾಡ್ಯಾನಪ್ಪ, ವಚನಗಳನ್ನು ಬರೆದಾನ. ವಚನ ಅದು ಬ್ಯಾಡ, ಭಾಳ ಉದ್ದ ಹೋಗ್ತದೆ. ಅಭಿಪ್ರಾಯ ನಂಬಿಕೆ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಅದು ಕಡಿಮೆ ಅಲ್ರಿ. ಆದ್ದರಿಂದ ಅವ್ರು ಏನು ಹೇಳಿದ್ರು ಅಂತ ಕೇಳಿದ್ರೆ, ಇದನ್ನು ನಂಬ್ರಿ. ಎಲ್ಲೆಲ್ಲಿ ಭಜನೆ, ಎಲ್ಲೆಲ್ಲಿ ಶಾಸ್ತ್ರ ಚಿಂತನೆ, ಎಲ್ಲೆಲ್ಲಿ ಬ್ರಹ್ಮಚಿಂತನೆ ನಡೀತೈತಿ, ಅಲ್ಲೆಲ್ಲಿ ನಾನು ಈಗ ಅದಾನಂತೀರಿ ಇಲ್ಲ ಅಂತೀರ. ಸುಮ್ಮ ಹೇಳೋದು ನಾನು ಇದ್ರ ಒಳಗಲ್ಲೋ ನಿಮ್ಮ ಒಳಗೆ ಅದಾನು ಪುಣ್ಯಾತ್ಮ. ಸಿದ್ಧಾರ್ಥ ಸಾಮಾನ್ಯ ಅಲ್ಲ. ಈಗ ನಾ ಇರ್ತಾನೆ ಅಂದ ಕೂಡಲೇ ಅವರು ಆಗಲಿ ಅಂತ ತಿಳ್ಕೊಂಡು ಎಲ್ಲ ಕಡೆ ಪತ್ರಿಕೆ ಹಂಚಿದ್ರಿ. ಈ ರೀತಿ ಮುರ್ಕಿ ಭಾವಿ ಒಳಗೆ 7 ದಿವಸ ಸಪ್ತಾಹ ನಡೀತದೆ. ಸ್ವತಃ ಸಿದ್ಧಾರ್ಥ ಬಂದು ಪೂಜಾ ತಗೋತಾರ ಅಂತ ಬಂದ ಕೂಡಲೇ ಭಾಳ ಮಂದಿ ಬರ್ತಪ್ಪ. ಸಮೀಪದಾಗಿನ ಮಂದಿ ಅಲ್ಲ, ಭಾಳ ಮಂದಿ ಬಂದರು. ರಾಮಸ್ವಾಮಿ ಅಂತಕ್ಕಂಥವ ಅದನ್ನು ದಿವಸ ಪೂಜೆ ಮಾಡಕ್ತಿದ್ದ. ಪಡೆದೆ ಜಗ್ಗಿ ಏನ್ರಿ ಒಳಗೆ ಪೂಜೆ ಮಾಡವ, ಪೂಜೆ ಮಾಡಿ ಬೇಡ್ಕೊಳ್ಳವ. ಯಪ್ಪ ನಾವು ಮಂದಿಗೆಲ್ಲ ಹೇಳಿದ್ವಿ, ನೀ ಬಂದು ಪೂಜಾ ಸ್ವೀಕಾರ ಮಾಡು ಪುಣ್ಯಾತ್ಮ. ಇದಕ್ಕೆ ನಂದಲ್ಲ ನಿನಗೆ ನಾಚಿಕೇಡಿ ಆಗ್ತದೆ ಅಂತಿದ್ದವ. ನಂದು ಮಾನ ಹಾನಿ ಆಗೋದಿಲ್ಲ, ನಾ ಎಲ್ಲ ಪ್ರಚಾರ ಮಾಡಿದಿ, ನಂದು ಮಾನಿ ಆಗೋದಿಲ್ಲ, ನಿಂದು ಹಾನಿ ಆಕೈತಿಪ್ಪ, ದಯಮಾಡಿ ಬರಬೇಕಪ್ಪ ಅಂತ. 1 ದಿವಸ ಆತು, 2 ದಿವಸ ಆತು, ದಿವಸ ಬೇಡ್ಕೊಳ್ಳವ. 7ನೇ ದಿವಸ ಎಂದ ಬರ್ತಾನೆ ಸಿದ್ಧಾಡ್ರು? ಮಂದಿ ಕೇಳಲ್ಲ. ಬರ್ತಾನೆ ಎಂದ ಬರ್ತಾರೆ? ಕೊನೆ ದಿವಸ ಬರ್ತಾರೆ ರೀ. ಮತ್ತು ಹೆಂಗಾರ ದಾಟ್ಬೇಕಲ್ಲ ಇವರು. ಕೊನೆ ದಿವಸ ಅಂದ್ರೆ ಮಂದಿ ಭಾಳ ಸೇರ್ತಿ ನೋಡ್ರಿ. ಕೊನೆ ದಿವಸ ಪರದೆ ಹಾಕಿ ಒಳಗೆ ಶೃಂಗಾರ ಮಾಡಿದ. ಶೃಂಗಾರನೇ ಕಣ್ಣಾಗ ನೀರು ತಂದ. ರಾಮಸ್ವಾಮಿ ಅಳ್ತಾನೆಪ್ಪ, ನೀ ಬರದೇ ಹೋದ್ರೆ ಸಾವಿರ ಜನ ಎಲ್ಲ ನಿರಾಶೆ ಆಗ್ತದಪ್ಪ, ದಯವಿಟ್ಟು ಬಾಪ ಯಪ್ಪ ಅಂತಂದು ಪಡೆದೇ ಜಗ್ಗಿದ. ಸ್ವತಃ ಸಿದ್ಧಾರ್ಥಲ್ಲಿ ಬಂದು ಕಾಣಿಸ್ತಾ ಇದ್ದಾರೆ. ಸಿದ್ಧಾರ್ಥ ನೋಡಿ ಆಶ್ಚರ್ಯ ಪಡ್ತಾರೆ. ಏನಪ್ಪ ಭಕ್ತಿ ಅಂದ್ರೆ ಏನಂತ ತಿಳ್ಕೊಂಡ್ರಿ ನೀವು? ಆಕರ್ಷಣೆ. ಅದು ಭಕ್ತಿ ಒಳಗೊಂದು ಆಕರ್ಷಣೆ ಅದೇ ಅಲ್ರಿ.
ನಂಬಿ ಕರೆದರೆ ನಂಬಲರಿಯರು ಲೋಕದ ಮನುಷ್ಯರು. ನಂಬದೆ ನೆಚ್ಚದೆ ಬರೆದೆ ಕರೆವರ ಕೊಂಬೆ ಮೆಟ್ಟಿ ಹೋಗಿ ಅಂದ ನಮ್ಮ ಕೂಡಲ ಸಂಘ. ನಂಬಿಕೆ ಅನ್ನೋದು ಇಲ್ಲದೆ ಹೋದ್ರೆ ಏನೂ ಕೆಲಸ ಆಗೋದಿಲ್ಲ. ಆದ್ದರಿಂದ ಅಂತಹ ಮುರುಕಿ ಭಾವಿಯೊಳಗೆ ಆ ಸದ್ಗುರುನಾಥ ಪ್ರತ್ಯಕ್ಷ ಆಗಿ ಅವರ ಪೂಜೆಯನ್ನು ಸ್ವೀಕಾರ ಮಾಡಿ ಹೋದ ಅನ್ನುವಂಥ ಈ ಅಧ್ಯಾಯದಲ್ಲಿ ಭಾಳ ಸುಂದರವಾಗಿರ್ತಕ್ಕಂಥ ವಿಚಾರಗಳನ್ನ ಹೇಳಿದ್ದಾರೆ. ನಾವು ಎಲ್ಲ ನಂಬಿಕೆಯನ್ನು ಇಟ್ಟುಕೊಳ್ಳೋಣ. ಎಲ್ಲ ಹೋದರೂ ಹೋಗಲ್ಲ ಅಲ್ರಿ. ಎಲ್ಲ ಅಂದರೆ ಏನೇನು? ಹ್ಯಾಂಡ್ರು ಹೋದ್ರೆ ಹೋಗಲಿ, ಮಕ್ಕಳು ಹೋದ್ರೆ ಹೋಗಲಿ, ಹೊಲ ಹೋದ್ರೆ ಹೋಗಲಿ, ಪ್ರಾಣ ಆದರೂ ನಂಬಿಕೆ ಹೋಗಬಾರ್ದು ಅನ್ರಿ. ಇದು ಬಹಳ ಹೆಚ್ಚಿಂದ ಐತೆಪ್ಪ. ನಂಬಿಕೆ ಅನ್ನೋದು ಭಾಳ ಹೆಚ್ಚಿಂದ ಐತಿ. ಎಲ್ಲ ಮಹಾತ್ಮರ ನಂಬಿಕೆ ದಾರಿ ಮೇಲೆ ನಡೆದು ಹೋಗಿ ಅವ್ರ ಗುರಿಯನ್ನು ಮುಟ್ಟಿದ್ದಾರೆ. ಅಂತಹ ಭಕ್ತಿಯನ್ನು ಸದ್ಗುರುನಾಥ ನಮಗೂ ನಿಮಗೆಲ್ಲ ಕೊಡಲಿ ಅಂಥೇಳಿ ಹಾರೈಸಿ ಮಂಗಲ ಮಾಡೋಣ. ಸದ್ಗುರುನಾಥ ಮಹಾರಾಜ್.